ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ಸಿದ್ಧರಾಗಿರಿ ನನ್ನ ಸಾಧಕರೇ, ಕೋಟ್ಯಾಧಿಪತಿಯಾಗಲು. ಏಕೆಂದರೆ ಬ್ರಹ್ಮಾಂಡದ ದೇವತೆ ಶ್ರೀ ಶನಿದೇವ ಭಗವಂತನು ನಿಮಗೆ ಸೂಚನೆ ನೀಡುತ್ತಿದ್ದಾನೆ. ಬೇಗನೆ ಕೇಳಿ ಮತ್ತು ಅರ್ಥ ಮಾಡಿಕೊಳ್ಳಿ, ಇಲ್ಲದಿದ್ದರೆ ನಂತರ ತುಂಬ ಪಶ್ಚಾತ್ತಾಪ ಪಡುತ್ತೀರಿ. ಹೌದು, ಏಕೆಂದರೆ ಬ್ರಹ್ಮಾಂಡದ ದೇವತೆ ಶ್ರೀ ಶನಿ ಮಹಾರಾಜನು ಘೋಷಣೆ ಮಾಡಿದ್ದಾರೆ. ನಾಳೆ ನಿಮಗೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಪಾರಂಪರಿಕ ನಿಧಿ. ಹೌದು, ಇಂದಿನ ಈ ವಿಡಿಯೋ ಯಾವುದೇ ಸಾಮಾನ್ಯ ವಿಡಿಯೋ ಅಲ್ಲ. ಇಂದಿನ ಈ ಭವಿಷ್ಯವಾಣಿ ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಏಕೆಂದರೆ ಸ್ನೇಹಿತರೆ, ಯುಗ ಯುಗಗಳಿಂದಲೂ ಹೇಳಲಾಗುತ್ತದೆ, ಶನಿದೇವನ ನೇರ ದೃಷ್ಟಿ ಯಾವುದಾದರೂ ರಾಶಿಯ ಮೇಲೆ ಬಿದ್ದಾಗ ಮನುಷ್ಯನು ಕುಸಿದು ಹೋಗುತ್ತಾನೆ ಅಥವಾ ಇತಿಹಾಸ ಬರೆಯುತ್ತಾನೆ. ಇಂದು ಸರಿಯಾಗಿ ಅದೇ ಗಳಿಗೆಯಲ್ಲಿ ಅದೇ ಸಮಯದಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಬರಲಿದೆ. ಇದು ಕಳೆದ 15 ವರ್ಷಗಳಲ್ಲಿ ಎಂದೂ ಬಂದಿರಕ್ಕಿಲ್ಲ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ಸಾವಿರಾರು ಹಳೆಯ ವರ್ಷಗಳ ನಿಧಿ ನಿಮಗೆ ಸಿಗಲಿದೆ. ಆದರೆ ಈ ನಿಧಿ ಬರೀ ಮಣ್ಣಿನ ಕೆಳಗೆ ಬಚ್ಚಿಟ್ಟ ಚಿನ್ನ ಅಲ್ಲ. ಈ ನಿಧಿ ಭಾಗ್ಯದ್ದು, ಈ ನಿಧಿ ಗೌರವದ್ದು, ಈ ನಿಧಿ ಹಠಾತ್ ಆಗಿ ಸಿಗುವ ಸಂಪತ್ತಿನದ್ದು, ಈ ನಿಧಿ ಅದೃಷ್ಟದ ಆ ಬೀಗದ ಕೈಯದ್ದು. ಇದುವರೆಗೂ ಮುಚ್ಚಲ್ಪಟ್ಟಿತ್ತು. ಆದರೆ ಭಗವಾನ್ ಶ್ರೀ ಶನಿದೇವ ಮಹಾರಾಜನು ಈ ಮುಚ್ಚಿದ ಬೀಗವನ್ನು ತೆರೆಯುತ್ತಿದ್ದಾನೆ. ಸ್ನೇಹಿತರೆ, ಇಂದಿನ ಈ ಭವಿಷ್ಯವಾಣಿ ಯಾವುದೇ ಹೆದರುವಂಥದ್ದಲ್ಲ. ಇದು ನಿಮ್ಮನ್ನು ಎತ್ತರಕ್ಕೆ ಏರಿಸಲು ಬಂದಿದೆ. ಇದು ಬೀಳಿಸುವಂಥದ್ದಲ್ಲ. ಇದು ನಿಮ್ಮನ್ನು ಮೇಲೆತ್ತಿ ಆಕಾಶಕ್ಕೆ ತಲುಪಿಸುವಂಥದ್ದು. ಸ್ನೇಹಿತರೆ, ಇದುವರೆಗೂ ನೀವು ಅನುಭವಿಸಿದ್ದು, ಕಾದಿದ್ದು, ಪಟ್ಟ ಶ್ರಮವನ್ನು ಯಾರೂ ಸರಿದೂಗಿಸಲು ಸಾಧ್ಯವಿಲ್ಲ. ಯಾರು ತಮ್ಮ ಅಪಮಾನವನ್ನು ಸಹಿಸಿಕೊಂಡು ತಮ್ಮ ಜೀವನದಲ್ಲಿ ಶ್ರಮಿಸಿದ್ದೀರೋ, ಈಗ ಅದರ ಫಲವನ್ನು ಬ್ರಹ್ಮಾಂಡವೇ ಸ್ವತಃ ನೀಡುತ್ತಿದೆ. ನೀವು ಈಗ ಯಾವುದೇ ಚಿಂತೆ ಮಾಡುವ ಅಗತ್ಯವಿಲ್ಲ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತಿದ್ದೇನೆ, ನಿಮ್ಮ ಭಾಗ್ಯ ಬದಲಾಗುವ ಆ ಸಮಯ ಯಾವುದು, ನಿಮ್ಮ ಅದೃಷ್ಟವನ್ನು ಹೊಳಿಸುವ ಸೂಚನೆ ಯಾವುದು ಮತ್ತು ಮುಂಬರುವ 24 ಗಂಟೆಗಳ ಒಳಗೆ ಮಾಡಬೇಕಾದ ಆ ಪರಿಹಾರಗಳು ಯಾವುವು. ಅವುಗಳಿಂದ ನಿಮ್ಮ ಜೀವನಕ್ಕೆ 4 ಪಟ್ಟು ಶೋಭೆ ಸಿಗಲಿದೆ ಮತ್ತು ನೀವು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಲು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಹಲವು ಬಾರಿ ನೀವು ತೆಗೆದುಕೊಂಡ ತಪ್ಪಾದ ನಿರ್ಧಾರಗಳಿಂದಲೇ ನಿಮ್ಮ ಅವಕಾಶವನ್ನು ಕಳೆದುಕೊಂಡಿದ್ದೀರಿ. ಆದರೆ ಈ ಬಾರಿ ಹಾಗೆ ಆಗುವುದಿಲ್ಲ. ಈ ಬಾರಿ ನಾನು ನಿಮ್ಮೊಂದಿಗಿದ್ದೇನೆ. ಸ್ನೇಹಿತರೆ, ಈ ಜ್ಞಾನ ಎಲ್ಲರಿಗೂ ಅಲ್ಲ, ಈ ಸಂದೇಶ ಪ್ರತಿಯೊಬ್ಬರಿಗೂ ಅಲ್ಲ. ಇದು ಕೇವಲ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರಿಗೆ ಮಾತ್ರ. ಯಾರ ಉದ್ದೇಶ ಒಳ್ಳೆಯದಾಗಿದೆಯೋ, ಸತ್ಯವಾಗಿದೆಯೋ ಅವರಿಗೆ. ಹೌದು ಸ್ನೇಹಿತರೆ, ಚಂದ್ರನು ತನ್ನ ವಿಶೇಷ ಸ್ಥಿತಿಯಲ್ಲಿದ್ದಾಗ, ಗ್ರಹದ ಅಪರೂಪದ ಯೋಗ ಉಂಟಾದಾಗ, ಶನಿದೇವನ ದೃಷ್ಟಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ನೆಲೆಸಿದಾಗ ಬ್ರಹ್ಮಾಂಡವು ಒಂದು ಸೂಚನೆಯನ್ನು ನೀಡುತ್ತದೆ. ಸಮಯ ಈಗ ಬದಲಾಗಿದೆ ಎಂಬುದೇ ಆ ಸೂಚನೆ. ಯಾರು ನಿಮ್ಮನ್ನು ದುರ್ಬಲರು ಎಂದು ಭಾವಿಸಿದ್ದರೋ, ಯಾರು ನಿಮ್ಮಿಂದ ಇನ್ನು ಮುಂದೆ ಏನು ಮಾಡಲು ಸಾಧ್ಯವಿಲ್ಲ, ನಿನ್ನ ಜೀವನದಲ್ಲಿ ನೀನು ಏನನ್ನು ಸಾಧಿಸುವುದಿಲ್ಲ ಎಂದು ಹೇಳಿ ನಿಮ್ಮನ್ನು ಹಿಂದೆ ತಳ್ಳಿದ್ದೀರೋ, ಈಗ ಅದೇ ಜನರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. ಏಕೆಂದರೆ ಸ್ನೇಹಿತರೆ, ಜನರ ಮಾತೇನು? ಜನರು ನಮ್ಮ ಜೀವನದಲ್ಲಿ ಬರುತ್ತಾರೆ, ಹೋಗುತ್ತಾರೆ. ಪ್ರಾಮುಖ್ಯತೆ ಪಡೆದುಕೊಳ್ಳುವುದು ನೀವು ಸದಾ ದೇವರ ಮೇಲೆ ನಂಬಿಕೆ ಇಡುತ್ತೀರಿ ಎಂಬುದು. ಆದ್ದರಿಂದ ದೇವರು ನಿಮ್ಮ ಸರಿಯಾದ ಸಮಯವನ್ನು ನೋಡಿ ನಿಮ್ಮ ಆಯ್ಕೆ ಮಾಡಿದ್ದಾನೆ. ಸ್ನೇಹಿತರೆ, ನೀವು ಕೇಳಿರಬಹುದು, ಶನಿದೇವನು ಪ್ರಸನ್ನನಾದರೆ ರಾಜನಾಗಿ ಮಾಡುತ್ತಾನೆ ಮತ್ತು ಕೋಪಗೊಂಡರೆ ಭಿಕ್ಷುಕನನ್ನಾಗಿ ಮಾಡುತ್ತಾನೆ. ಆದರೆ ಇಂದಿನ ಸ್ಥಿತಿಯೇ ಬೇರೆಯಾಗಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಇಂದು ಶನಿದೇವನ ಆಶೀರ್ವಾದವು ನೇರವಾಗಿ ಧನ, ಪದವಿ, ಪ್ರತಿಷ್ಠೆ ಮತ್ತು ಹಠಾತ್ ಲಾಭದ ಸೂಚನೆಯನ್ನು ನೀಡುತ್ತಿದೆ. ಕೇವಲ ನಿಮ್ಮ ಜೀವನದಲ್ಲಿ. ಮತ್ತು ನಾನು ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ, ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡಬೇಡಿ. ಏಕೆಂದರೆ ಕೊನೆಯ 5 ನಿಮಿಷಗಳಲ್ಲಿ ನಾನು ಆ ರಹಸ್ಯವನ್ನು ತಿಳಿಸಲಿದ್ದೇನೆ. ಅದನ್ನು ಸರಿಯಾದ ಸಮಯದಲ್ಲಿ ಮಾಡಿದರೆ ಮುಂಬರುವ ದಿನಗಳಲ್ಲಿ ಹಣದ ಮಳೆ ಸುರಿಯುತ್ತದೆ. ಸ್ನೇಹಿತರೆ, ನಾನು ಏನು ಹೇಳುತ್ತಿದ್ದೇನೋ ಅದನ್ನು ನೀವು ಕೇವಲ ಕೇಳಬೇಕು. ಹೀಗೆ ವಯಸ್ಸು ಕಳೆಯುತ್ತಾ ಹೋದಂತೆ ಉಳಿದ ಸಮಯವು ಹೊರಟು ಹೋಗುತ್ತದೆ. ನಂತರವೂ ನಿಮ್ಮ ಜೀವನದಲ್ಲಿ ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇಂದಿನ ಈ ವಿಡಿಯೋವನ್ನು ಕೊನೆವರೆಗೂ ನೋಡುವುದು ನಿಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಖಂಡಿತವಾಗಿಯೂ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ವಿಡಿಯೋಗೆ ಒಂದು ಲೈಕ್ ಖಂಡಿತ ಮಾಡಿ. ಹಾಗೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಶನಿದೇವ, ಜೈ ಶ್ರೀ ಶನಿದೇವ, ಜೈ ಶ್ರೀ ಶನಿದೇವ ಎಂದು
3 ಬಾರಿ ಕಡ್ಡಾಯವಾಗಿ ಬರೆಯಿರಿ. ಸ್ನೇಹಿತರೆ, ದೇವರ ನಾಮ ಜಪಿಸುವುದರಿಂದ ಮತ್ತು ಬರೆಯುವುದರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ವಿಷಯಗಳನ್ನು ನೋಡಲು ಸಿಗುತ್ತದೆ. ಇದರಿಂದ ನಿಮಗೆ ಸದ್ಬುದ್ಧಿ ಸಿಗುತ್ತದೆ. ನಮ್ಮ ಜೀವನದಲ್ಲಿ ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದ ಸದಾ ಇರುತ್ತದೆ ಮತ್ತು ಭಗವಾನ್ ಶ್ರೀ ಶನಿ ಮಹಾರಾಜರ ಅಥವಾ ನಾವು ಯಾವ ದೇವತೆಯ ಹೆಸರನ್ನು ಕಮೆಂಟ್ ಮಾಡುತ್ತೇವೋ ಅವರ ಹೆಸರು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಮುದ್ರಿತವಾಗಿರುತ್ತದೆ. ನಾವು ಅವರನ್ನು ಕಾಲಕ್ಕೆ ನೆನಪಿಸಿಕೊಳ್ಳುತ್ತೇವೆ. ಆದ್ದರಿಂದ ಈಗಲೇ 3 ಬಾರಿ ಖಂಡಿತವಾಗಿಯೂ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ. ಅದರ ನಂತರವೂ ನಾವು ಕಾರ್ಯಕ್ರಮದಲ್ಲಿ ಮುಂದೆ ಸಾಗುತ್ತೇವೆ. ಈಗ ಈ ಸಮಯದಲ್ಲಿ ಗಮನವಿಟ್ಟು ಕೇಳಿ. ಶತ್ರುವನ್ನು ಹೇಗೆ ಗುರುತಿಸುತ್ತೀರಿ? ನಾನು ನಿಮಗೆ 3 ಸೂಚನೆಗಳನ್ನು ಹೇಳುತ್ತೇನೆ. ಅವುಗಳಲ್ಲಿ 2 ಸೂಚನೆಗಳು ಕಂಡುಬಂದರೂ ನಿಮ್ಮ ವಿರುದ್ಧ ಏನೋ ತಪ್ಪು ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಮೊದಲನೆಯದಾಗಿ, ನಿಮ್ಮ ಹೆಸರು ಹೇಳಿ ಯಾರಾದರೂ ಪದೇ ಪದೇ ಸೀನುತ್ತಿದ್ದರೆ ಅಥವಾ ನಿಮಗೆ ಇದ್ದಕ್ಕಿದ್ದಂತೆ ಚಳಿ ಎನಿಸಿದ್ದರೆ ಗಮನವಿಟ್ಟು ಕೇಳಿ. ನೀವು ಎಲ್ಲೇ ಕುಳಿತಿದ್ದರೂ, ಅದು ಪಾರ್ಟಿಯಾಗಿರಲಿ, ನೆಂಟರ ಮನೆಯಾಗಿರಲಿ, ಹೊಸ ಸ್ನೇಹಿತರಿರಲಿ, ನೆರೆಹೊರೆಯವರಿರಲಿ, ನಿಮ್ಮ ಹೆಸರು ಹೇಳಿ ಪದೇ ಪದೇ ಸೀನುತ್ತಿದ್ದರೆ ಮತ್ತು ನಿಮಗೆ ಇದ್ದಕ್ಕಿದ್ದಂತೆ ಚಳಿ ಎನಿಸುತ್ತಿದ್ದರೆ ಈ ಸೂಚನೆ ಸಾಮಾನ್ಯವಾದುದಲ್ಲ. ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. 2ನೇ ಸೂಚನೆ, ಕಾಲುಗಳಲ್ಲಿ ಭಾರವೆನಿಸುವುದು ಅಥವಾ ಕನಸಿನಲ್ಲಿ ಕತ್ತಲೆಯಾದ ನದಿ, ಸ್ಮಶಾನ ಕಾಣಿಸುವುದು. ಈ ಸೂಚನೆ ಸಾಮಾನ್ಯ ಸೂಚನೆಯಲ್ಲ. ಇದು ನಿಮ್ಮನ್ನು ರಕ್ಷಿಸಲು ಪದೇ ಪದೇ ತಡೆಯುತ್ತಿದೆ. ನೀವು ಎಲ್ಲಿ ಹೋಗುತ್ತಿದ್ದರೂ. 3ನೇ ಸೂಚನೆ, ಪದೇ ಪದೇ ಒಬ್ಬನೇ ವ್ಯಕ್ತಿ ಮನಸ್ಸಿನಲ್ಲಿ ಕಾಡುವುದು, ಆದರೆ ಕಾರಣ ತಿಳಿಯದಿರುವುದು. ಸ್ನೇಹಿತರೆ, ಈ ಎಲ್ಲ ಸೂಚನೆಗಳು ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿ ನಿಮ್ಮ ಪ್ರಗತಿಯನ್ನು ತಡೆಯಲು ಬಯಸುತ್ತಿದ್ದಾನೆ ಎಂದು ತಿಳಿಸುತ್ತವೆ. ಆದ್ದರಿಂದ ಎಲ್ಲೇ ಆದರೂ ನಿಮಗೆ ಈ ಸೂಚನೆಗಳು ಕಂಡುಬಂದರೆ ಅಲ್ಲಿ ಎಚ್ಚರಿಕೆ ವಹಿಸಿ ಹಿಂತಿರುಗಿ ಬನ್ನಿ. ಈ ಸಮಯದಲ್ಲಿ ನಿಮ್ಮ ಮೇಲೆ ತುಂಬ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸುತ್ತಾರೆ. ನಿಮ್ಮನ್ನು ಮಾತಿನಿಂದ ಅಥವಾ ಕ್ರಿಯೆಯಿಂದ ತಡೆಯಲು ಸಾಧ್ಯವಾಗದಿದ್ದರೆ ನಿಮ್ಮ ಮೇಲೆ ಕಪ್ಪು ಮಾಟಮಂತ್ರ ಮಾಡಲು ಪ್ರಯತ್ನ ಮಾಡುತ್ತಾರೆ. ಆದರೆ ಬ್ರಹ್ಮಾಂಡವು ನಿಮಗೆ ಮುಂಚಿತವಾಗಿಯೇ ಸೂಚನೆ ನೀಡುತ್ತಿದೆ ಮತ್ತು ನೀವು ಈ ವಿಡಿಯೋ ನೋಡುತ್ತಿದ್ದರೆ ನೀವು ತುಂಬ ಅದೃಷ್ಟವಂತರು. ಗಮನವಿಟ್ಟು ಕೇಳಿ. ಈಗ ಪ್ರತಿಯೊಬ್ಬ ಶತ್ರು ಕೈಯಿಂದ ಹಾನಿ ಮಾಡುವುದಿಲ್ಲ, ಏಕೆಂದರೆ ಕೆಲವರು ನಿಂಬೆಹಣ್ಣು, ಅರಿಶಿಣ, ಫೋಟೋ, ಹೆಸರು ಬಳಸಿ ಶಕ್ತಿ ದಾಳಿ ಮಾಡುತ್ತಾರೆ. ನಿಮ್ಮನ್ನು ಒಳಗಿನಿಂದ ದುರ್ಬಲಗೊಳಿಸುತ್ತಾರೆ. ಏಕೆಂದರೆ ಹಲವು ಬಾರಿ ನೀವು ನೋಡಿರಬಹುದು, ಯಾರೋ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತುಂಬ ಚೆನ್ನಾಗಿ ಬಾಳುತ್ತಿದ್ದ, ಇದ್ದಕ್ಕಿದ್ದಂತೆ ಅವನ ಸಾವು ಸಂಭವಿಸಿಬಿಡುತ್ತದೆ. ಅವನ ಜೀವನದಲ್ಲಿ ಯಾವುದೋ ಘಟನೆ ನಡೆದು ಬಿಡುತ್ತದೆ. ಇದರಿಂದ ಆ ವ್ಯಕ್ತಿ ಕುಸಿದು ಹೋಗುತ್ತಾನೆ ಮತ್ತು ಅವನ ಎಲ್ಲ ಪ್ರಯತ್ನ, ಶ್ರಮ ನೀರಿನಲ್ಲಿ ಮುಳುಗಿ ಹೋಗುತ್ತದೆ. ಯಾವುದಾದರೂ ಬಿಸ್ನೆಸ್ ಮಾಡುವಾಗ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತದೆ. ಆದರೆ ಒಂದು ಸಮಯ ಬರುತ್ತದೆ, ಇಡೀ ಬಿಸ್ನೆಸ್ನಲ್ಲಿ ಸರ್ವನಾಶವಾಗಿ ಬಿಡುತ್ತಾನೆ ಮತ್ತು ಮನೆಯಲ್ಲಿ, ಕುಟುಂಬದಲ್ಲಿ ಸಾವು ನೋವಿನ ವಾತಾವರಣ ಆವರಿಸುತ್ತದೆ. ಜನರು ನೇರವಾಗಿ ಅಲ್ಲ, ಬೆನ್ನ ಹಿಂದೆ ದಾಳಿ ಮಾಡುತ್ತಾರೆ. ಆದ್ದರಿಂದ ನಿಮಗೆ ಈ ಸಮಯದಲ್ಲಿ ನಿಂಬೆಹಣ್ಣು, ಅರಿಶಿಣ, ಫೋಟೋ, ಹೆಸರು ಬಳಸಿ ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರೆ, ತುಂಬ ನೇರ ಮತ್ತು ಸರಳ ಸ್ವಭಾವದವರಾಗಿರುತ್ತೀರಿ. ಇದೇ ಕಾರಣಕ್ಕೆ ಬೇಗನೆ ಗುರಿಯಾಗುತ್ತೀರಿ. ಆದರೆ ಹೆದರಬೇಡಿ, ಏಕೆಂದರೆ ಗ್ರಹಣದ ನಂತರ ಮೇಲಿಂದ ರಕ್ಷಣೆಯೂ ಇದೆ. ನಿಮಗೆ ಮೇಲೆ ಭಗವಾನ್ ಶಿವ, ಭಗವಾನ್ ಚಂದ್ರದೇವ, ಭಗವಾನ್ ಸೂರ್ಯದೇವ ಮತ್ತು ಭಗವಾನ್ ಶನಿದೇವನ ಆಶೀರ್ವಾದ ನಿಮ್ಮ ಮೇಲಿದೆ. ಏಕೆಂದರೆ ಏನಾದರೂ ಸಂಭವಿಸುವ ಮೊದಲೇ ನಿಮಗೆ ಸೂಚನೆ ಸಿಗುತ್ತದೆ. ನಿಮ್ಮ ಮನಸ್ಸು ಏನೋ ಕೆಟ್ಟದ್ದು ಅಥವಾ ಒಳ್ಳೆಯದು ನಡೆಯಲಿದೆ ಎಂದು ಹೇಳಿಬಿಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಬಂದರೂ, ಯಾವುದೇ ವಿಷಯ ಬಂದರೂ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಎಲ್ಲಾದರೂ ಮನೆಯಿಂದ ಹೊರಡುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಶ್ರೀ ಶಿವಾಯ ನಮೋಸ್ತೋಭ್ಯೋ ಮಂತ್ರವನ್ನು 5 ಬಾರಿ ಹೇಳಿ. ಓಂ ಹನುಮತೆ ನಮ ಈ ಮಂತ್ರವನ್ನು 11 ಬಾರಿ ಜಪಿಸಿ ಮನೆಯಿಂದ ಹೊರಗೆ ಹೆಜ್ಜೆ ಇಡಿ. ಪ್ರಪಂಚದ ಯಾವುದೇ ಶಕ್ತಿಯು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಈಗ ನಿಮಗೆ ಒಂದು ದೊಡ್ಡ ಶುಭ ಸುದ್ದಿ ಇದೆ. ಯಾವುದಕ್ಕಾಗಿ ನೀವು ಬಹುದಿನಗಳಿಂದ ಹಂಬಲಿಸುತ್ತಿದ್ದೀರೋ, ಚಂದ್ರಗ್ರಹಣದ ನಂತರ 7 ದಿನಗಳವರೆಗೆ ಸ್ನೇಹಿತರೆ ನಿಮಗೆ ಮಂಗಳಕಾರಿ ಯೋಗ ರೂಪುಗೊಳ್ಳುತ್ತದೆ. ಯಾವ ವ್ಯಕ್ತಿಯ ಬಹುದಿನಗಳ ಹಣವು ಯಾವುದೇ ಸರ್ಕಾರಿ ಫಂಡ್ನಲ್ಲಿ ಸಿಲುಕಿಕೊಂಡಿತ್ತೋ ಅಥವಾ ಯಾರಿಗೋ ಸಾಲ ನೀಡಿದ್ದು ಅವರು ಹಿಂದಿರುಗಿಸಲು ಸಾಧ್ಯವಾಗಲಿಲ್ಲವೋ ಆ ಹಣ ಮರಳಿ ಸಿಗುತ್ತದೆ. ಹಠಾತ್ ಲಾಭದ ಯೋಗ ಉಂಟಾಗುತ್ತದೆ. ಶತ್ರುಗಳ ಪರಾಜಯವಾಗುತ್ತದೆ. ಮಾನ ಸನ್ಮಾನ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಯಾರು ಕೆಲಸ ಉದ್ಯೋಗ ಬದಲಾಯಿಸಲು ಬಯಸುತ್ತಾರೋ, ಕೋರ್ಟ್ ಕಚೇರಿ ವಿಷಯಗಳಲ್ಲಿ ಸಿಲುಕಿಕೊಂಡಿದ್ದಾರೋ, ದೀರ್ಘಕಾಲದಿಂದ ಸಂಕಷ್ಟದಲ್ಲಿದ್ದಾರೋ ಅವರಿಗೆ ಈ ಸಮಯ ದೈವಿ ಹಸ್ತವನ್ನು ತರುತ್ತಿದೆ. ಆದ್ದರಿಂದ ಈ ಸಮಯದಲ್ಲಿ ಈ ಪರಿಹಾರವನ್ನು ಮಾಡುವುದು ನಿಮಗೆ ಅತ್ಯಂತ ಅಗತ್ಯ. ನೀವು ಬಯಸಿದರೆ ನಿಮ್ಮನ್ನು ಯಾರು ಏನೂ ಹಾಳು ಮಾಡಲು ಸಾಧ್ಯವಿಲ್ಲ. ನಿಮಗೆ ಶುಭವಾಗಲಿ. ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತು ಗಳಿಸಿ
ನೀವು ಎಲ್ಲಿ ಕೈ ಇಟ್ಟರೂ ಪ್ರತಿಯೊಂದು ವಸ್ತು ನಿಮ್ಮದಾಗಲಿ. ಹಾಗಾಗಿ ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಿ. ಮುಂದಿನ 7 ದಿನಗಳ ಒಳಗೆ, ಚಂದ್ರಗ್ರಹಣದ 7 ದಿನಗಳ ಒಳಗೆ, ಬುಧವಾರ ಅಥವಾ ಶನಿವಾರದಂದು ಮಾಡಬೇಕು. ಈ ಪರಿಹಾರಕ್ಕೆ ಮೊದಲನೆಯದಾಗಿ ಯಾವ ಸಾಮಗ್ರಿಗಳು ಬೇಕು ಗಮನವಿಟ್ಟು ಕೇಳಿ. ಸ್ವಲ್ಪ ಅರಿಶಿಣ, 1 ನಿಂಬೆಹಣ್ಣು, ಮಣ್ಣಿನ ಹಣತೆ ಮತ್ತು ಸಾಸಿವೆ ಎಣ್ಣೆ. ಈ ಸಾಮಗ್ರಿಗಳನ್ನು ತೆಗೆದುಕೊಂಡು ಶನಿವಾರ ಅಥವಾ ಬುಧವಾರದಂದು ಸೂರ್ಯಾಸ್ತದ ನಂತರ ಹಣತೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅರಿಶಿಣದಿಂದ ಹಣತೆಯ ಮೇಲೆ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಂತರ ನಿಂಬೆ ಹಣ್ಣನ್ನು ನಿಮ್ಮ ತಲೆಯ ಮೇಲಿಂದ 7 ಬಾರಿ ನಿವಾಳಿಸಿ ನಂತರ ಹಣತೆಯನ್ನು ಬೆಳಗಿಸಿ, ನನ್ನ ಪ್ರಗತಿಯನ್ನು ತಡೆಯುವ ಶಕ್ತಿ ನಾಶವಾಗಲಿ ಮತ್ತು ನನಗೆ ರಕ್ಷಣೆಯಾಗಲಿ ಎಂದು ಹೇಳಿ. ಈ ಮಾತನ್ನು ಹೇಳಿ ನಿಂಬೆ ಹಣ್ಣನ್ನು 4 ರಸ್ತೆ ಕೂಡುವ ಜಾಗದಲ್ಲಿ ಹಾಕಿ ನಂತರ ಹಿಂದೆ ತಿರುಗಿ ನೋಡಬೇಡಿ, ನೇರವಾಗಿ ಮನೆಗೆ ಬನ್ನಿ. ನೆನಪಿರಲಿ, ಈ ಪರಿಹಾರ ಮಾಡುವಾಗ ಯಾರೂ ನೋಡಬಾರದು ಮತ್ತು ಯಾವುದೇ ತೊಂದರೆ ಇರಬಾರದು. ಈ ಪರಿಹಾರ ಯಾರಿಗೂ ಹೇಳಬೇಡಿ. ಮುಂದಿನ 7 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ನಡೆಯುವ ಪವಾಡವನ್ನು ನೋಡಿ ನೀವು ಹೇಳುತ್ತೀರಿ, ಗುರುಗಳು ಆ ವಿಷಯವನ್ನು ತಿಳಿಸಿದರು ಮತ್ತು ನಾನು ಈ ಪರಿಹಾರವನ್ನು ಮಾಡಿದ್ದೆವು, ಇಂದು ನಮಗೆ ಮಂಗಳವಾಯಿತು, ಧನ್ಯವಾದಗಳು ಗುರುಗಳೇ ಎಂದು ಹೇಳುತ್ತೀರಿ. ನಾನು ನಿಮಗೊಂದು ಮಾತು ಹೇಳುತ್ತಿದ್ದೇನೆ, ನೀವು ಈ ಪರಿಹಾರವನ್ನು ಮಾಡುತ್ತಿದ್ದೀರಾ? ಹೌದು ಎಂದಾದರೆ ಕೆಳಗಿನ ಕಮೆಂಟ್ ಮಾಡಿ, ಹೌದು ಗುರುಗಳೇ, ನಾನು ನೀವು ಹೇಳಿದ ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡುತ್ತೇನೆ ಎಂದು, ಮತ್ತು ನನ್ನ ಮನೆಯ ರಕ್ಷಣೆಯನ್ನು ನನ್ನ ಕೈಯಾರೆ ಮಾಡುತ್ತೇನೆ. ನೋಡಿ, ದೈವಿಕ ಶಕ್ತಿಯು ಜಾಗೃತಗೊಂಡು ನಿಮ್ಮನ್ನು ಮತ್ತು ನಿಮ್ಮ ಮನೆಯನ್ನು ಸದಾ ರಕ್ಷಿಸುತ್ತದೆ ಮತ್ತು ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಆದ್ದರಿಂದ ಈಗಲೇ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡುತ್ತೇನೆ ಗುರುಗಳೇ ಎಂದು ಬರೆಯಿರಿ. ಆಮೇಲೆ ನೋಡಿ, ಪವಾಡ ನಡೆದು ನೀವು ಶ್ರೀಮಂತರಾಗಲಿದ್ದೀರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಖಂಡಿತವಾಗಿಯೂ ಬರೆಯಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಷಯದಲ್ಲಿ ನಾವು ಇನ್ನಷ್ಟು ಆಳವಾದ ಮಾಹಿತಿ ತರುತ್ತೇವೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ, ಜಾಗರೂಕರಾಗಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.